ಆ್ಯಂಡ್ ಈ ಸಿನಿಮಾದ ಮೇಜರ್ ಒಂದು ಪಿಲ್ಲರ್ ಯಾರಪ್ಪ, ಇನ್ನು ಒಂದು 3-4 ಪಿಲ್ಲರ್ ಸಿನಿಮಾ ಮನೆ ಅಂದ್ರೆ 4 ಪಿಲ್ಲರ್ ಇರುತ್ತೆ. ನಮ್ಮ ಸಿನಿಮಾದ ಇನ್ನೊಂದು ಪಿಲ್ಲರು ನಮ್ಮ ಶಿವು ಸರು. ಶಿವು ಸರ್ ನಮ್ಮ ಸಿನಿಮಾದ DOP. ಚಪ್ಪಾಳೆ ಆಯ್ತಲ್ಲ ಅದಕ್ಕೆ ಸೈಲೆಂಟ್ ಆಗಿ ಮುಗಿಲಿ ಅಂತ, ಶೆಟ್ರಿಗೆ ಮರ್ತ್ಬಿಟ್ರೇನೋ ಅಂತೇಳಿ DOP. ಓಕೆ, ಶಿವು ಸರ್ ನೀವು ಸಿನಿಮಾದಲ್ಲಿ ಏನು ನೋಡ್ತಾ ಇದ್ದೀರಾ ಇವಾಗ ಟ್ರೈಲರಲ್ಲಿ ಕಾಣಿಸೋದು ಅವ್ರ ಕೆಲಸನೇ. ಏನು ಅವ್ರ ಫ್ರೇಮಿಂಗ್ ಆಗಿರ್ಬೋದು, ಸಲಾಗ, ನೆಕ್ಸ್ಟ್ ಅವ್ರದ್ದು ಭೀಮಾ ಬರ್ತಾ ಇದೆ August 9th. ಕಂಗ್ರ್ಯಾಚುಲೇಷನ್ಸ್ ಶಿವು ಸರ್, ಒಳ್ಳೇದಾಗಲಿ, ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ. ನಾವೆಲ್ಲರೂ ಕಾಯ್ತಾ ಇದ್ದೀವಿ ಆ ಸಿನಿಮಾಗೆ. ಅವರ ಶಕ್ತಿ, ಸೂರಿ ಕುಂದರ್ ಅವರು ಮೊದಲನೇ ನಿರ್ದೇಶನ ಆದರೂ ಕೂಡ ಅವ್ರ ಕ್ಲಾರಿಟಿ ಎಷ್ಟೇ ಚೆನ್ನಾಗಿದ್ರು ಕೂಡ ನಾನು ನೋಡ್ದಂಗೆ ಸೆಟ್ಟಲ್ಲಿ ಸೂರಿ ಕುಂದರ್ ಅವರು ಅಷ್ಟೇ ಕ್ರಿಯೇಟಿವ್ ಆಗಿ ಇನ್ವಾಲ್ವ್ ಆಗಿ ಸೀನ್ಗಳನ್ನು ಮಾಡುವಾಗ ಅವರ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದು. ಆ್ಯಂಡ್ ಸೂರಿ ಕುಂದರ್ ಅವ್ರ ಕೆಲಸ ಇನ್ನೂ ಕಾಣಿಸಿಲ್ಲ, ಬಹುಶಃ ಸಿನಿಮಾ ಬಂದಮೇಲೆ ಕಾಣಿಸುತ್ತೆ. ಈ ಕಾಣಿಸ್ತಾ ಇರೋದು ಪೂರ್ತಿ ಕೆಲಸ, ಈ ಟ್ರೇಲರ್ದು ಏನು ಕ್ರೆಡಿಟ್ ಇದೆ, ಗ್ರೇಡಿಂಗ್ ಆಗಿರ್ಬೋದು ಅಥವಾ ಏನೊಂದು ಫ್ರೇಮಿಂಗ್ ಆಗಿರ್ಬೋದು, ಆ ಸಾಂಗು ಎಲ್ಲ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಶಿವು ಸರ್ದೆ. ಶಿವು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಸಿನಿಮಾದಲ್ಲಿ ಒಳಗೆ ಬರಬೇಕಾದ್ರೆ ಇದ್ದಂಥ ಒಂದು ಕಾನ್ಫಿಡೆನ್ಸು, ಧೈರ್ಯನೇ ನೀವು, ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಆ್ಯಂಡ್ ನೀವು ಒಳಗೆ ಬಂದಮೇಲೆ ಆ ಸಿನಿಮಾದ ಕ್ವಾಲಿಟಿ ಬೇರೆ ಲೆವೆಲಲ್ಲಿ ಹೋಗಿದೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಇನ್ನೊಂದು ಪಿಲ್ಲರು ರಿತ್ವಿಕ್ ಅವರು, ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರು. ರಿತ್ವಿಕ್ ಸರ್ದು ತುಂಬ ಒಂದು ಈಗಿನ ಹೊಸ ಜನ್ರೇಷನ್ ಮ್ಯೂಸಿಕ್ ಡೈರೆಕ್ಟ್ರಲ್ಲಿ ಅದ್ಭುತವಾಗಿ ಕಂಪೋಸ್ ಮಾಡುವ ಎಲ್ಲ ಪೊಟೆನ್ಷಿಯಲ್ ಇರುವ ಒಬ್ಬ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ ಆಗುವ ಎಲ್ಲ ಪೊಟೆನ್ಷಿಯಲ್ ಇರುವ ಮ್ಯೂಸಿಕ್ ಡೈರೆಕ್ಟರ್ ಅವರು. ಅವ್ರಿಗೊಂದು ಚಪ್ಪಾಳೆ ಬರಲೇಬೇಕು, ಯಾಕಂದರೆ ಈ ಟ್ರೈಲರ್ನ ಅದ್ಭುತವಾಗಿ ಏನೋ ಮ್ಯೂಸಿಕ್, ನಾವು ಟ್ರೈಲರ್ ವಿತೌಟ್ ಮ್ಯೂಸಿಕ್ ನೋಡುವಾಗ ಏನೋ ಫೀಲ್ ಇತ್ತು, ಅದು ಮ್ಯೂಸಿಕ್ ಬಂದಮೇಲೆ ಫಸ್ಟ್ ಥಿಂಗ್, ಟ್ರೈಲರ್ ಇಷ್ಟ ಆಯ್ತಾ, ಚೆನ್ನಾಗಿದೆಯಾ, ಇಷ್ಟ ಆಯ್ತಾ? ಓಕೆ, ಟ್ರೈಲರ್ನ ಮ್ಯೂಸಿಕ್ ಮಾಡಿ, ಜೊತೆಗೆ ಮೂವಿಗೂ ಕೂಡ ಅಷ್ಟೇ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಹಾಡುಗಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅವ್ರ ಆ್ಯಕ್ಟ್ರ್ ಕೂಡ. ಸೊ ಥ್ಯಾಂಕ್ ಯು ಸರ್, ಆ್ಯಂಡ್ ಆಲ್ ದ ಬೆಸ್ಟ್ ಸರ್. ಆಮೇಲೆ ನಮ್ಮ ಜ್ಞಾನೇಶ್ ಅವರು ಎಡಿಟ್ರು ಬರಲಿಲ್ಲ, ಅವರು ಎಲ್ಲಿದ್ದಾರೆ? ಜ್ಞಾನ ಸರ್ ಎಲ್ಲಿದ್ದೀರಿ ಸರ್? ಜ್ಞಾನೇಶ್ ಸರ್ ಇದ್ದೀರಾ ಸರ್? ಕೈ ಎತ್ತಿ ಸರ್. ಇಲ್ಲ, ಬಂದಿಲ್ಲ. ಓಕೆ, ಸೊ ಅವ್ರಿಗೂ ಪಾಪ ತುಂಬ ಕಾಟ ಕೊಟ್ಟಿದ್ದೀವಿ ಟ್ರೈಲರ್ ಕಟ್ ಮಾಡುವಾಗ. ಸಾಮಾನ್ಯವಾಗಿ ಈಗೆಲ್ಲ ಟ್ರೈಲರ್ ಕಟ್ ಮಾಡುವಾಗ ಬೇರೆಯವರು ಏಜೆನ್ಸಿ ಕೊಟ್ಟು ಕಟ್ ಮಾಡಿಸೋ ಒಂದು ಕಲ್ಚರ್ ಇದೆ. ಬಟ್ ಇಲ್ಲಿ ನಾವೇ ಕಟ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದಾಗ ನಾನು ಡೈರೆಕ್ಟ್ರು ಹೋಗಿ ಒಂದು 50 ಸಲ ಅವರ ಆಫೀಸಲ್ಲಿ ಕೂತು ಮನಸ್ಸಿಗೆ ಏನೇನು ಸರಿ ಅನಿಸುತ್ತೆ, ಮತ್ತೆ ಸರಿ ಆಗಿಲ್ಲ ಅನ್ಸ ತಕ್ಷಣ ಅವ್ರಿಗೆ ಫೋನ್ ಮಾಡೋದು, ಇರಿಟೇಟ್ ಮಾಡಿದ್ದೀವಿ. ಥ್ಯಾಂಕ್ ಯು ಫಾರ್ ಟಾಲರೇಟಿಂಗ್ ಅಸ್ ಸರ್. ಎಲ್ಲಿದ್ದೀರಾ? ಆಮೇಲೆ ಚೇತನ್ ಸರ್ ಇದ್ದಾರೆ, ನಮ್ಮ ಸೌಂಡ್ ಡಿಸೈನ್ ಮಾಡಿದ್ದವ್ರೆ. ನವೀನ್ ಸರು. ಆ್ಯಂಡ್ ಗಣೇಶ್ ಅವರು ಇದ್ದಾರೆ, ನಮ್ಮ ಲಿರಿಕ್ ರೈಟ್ರು. ಬ್ಯಾಂಗ್ ಸಿನಿಮಾದ ಅದೇ ಬುಲೆಟ್ ಸಾಂಗ್, ಡುಯೆಟ್ ಸಾಂಗ್ ಬರ್ತಿದ್ದು. ಇನ್ನೊಂದು ಸಾಂಗ್ ತಾನೆ ಈ ಸಾಂಗ ಇವಾಗ ಬಂತಲ್ಲ, ಅದು ಬಿಟ್ ಸಾಂಗ್. ಎಸ್, ಥ್ಯಾಂಕ್ ಯು ಸರ್. ಆಮೇಲೆ ಇವಾಗ ನಟರ ವಿಷಯಕ್ಕೆ ಬಂದರೆ, ಇವಾಗ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ, ವಿಜಯಶ್ರೀ ಅವರು ಆ್ಯಕ್ಟ್ ಮಾಡಿದ್ದಾರೆ. ವಿಜಯಶ್ರೀ ಅವ್ರದ್ದು ಬಹುಶಃ 2ನೇ ಸಿನಿಮಾ ಅನ್ಸುತ್ತೆ ಕನ್ನಡದಲ್ಲಿ, 3ನೇ ಸಿನಿಮಾ. ಜೊತೆಗೆ ಯಶ್ ಶೆಟ್ರು ಮಾಡಿದ್ದಾರೆ. ಯಶ್ ಶೆಟ್ರು ಬಂದಮೇಲೆ ಸಿನಿಮಾಗೆ ಒಂದು ಒಳ್ಳೆ ತೂಕ ಬಂತು. ಅದ್ಭುತವಾದ ವೆರಿ ಟ್ಯಾಲೆಂಟೆಡ್ ಅಪ್ಕಮಿಂಗಲ್ಲಿ ತುಂಬ ಮುಂಚೂಣಿಯಲ್ಲಿ ಇರುವಂಥ ಕಳನಟ ಅವರು. ಸೊ ಅವ್ರು ನಮ್ಮ ಸಿನಿಮಾಗೆ ಬಂದಮೇಲೆ ತುಂಬ ಒಂದು ದೊಡ್ಡ ಶಕ್ತಿ ಬಂತು. ಥ್ಯಾಂಕ್ ಯು ಶೆಟ್ರೆ ಫಾರ್ ಅಕ್ಸೆಪ್ಟಿಂಗ್ ಆ್ಯಂಡ್ ಡೂಯಿಂಗ್ ಇಟ್. ಆಮೇಲೆ ಲೋಕಿ ನನ್ನ ಸ್ನೇಹಿತನ ಪಾತ್ರ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಲೋಕಿ ಹೆಂಗೆ ಅಂದರೆ ಈ ಮುನ್ನಾಬಾಯಿ MBBS ಸರ್ಕಿಟ್ ಥರ ನನಗೆ ಈ ಸಿನಿಮಾದಲ್ಲಿ. ಆ್ಯಂಡ್ ಕಿರಣ್ ಅನೀಕ್ ಕೂಡ ನನ್ನ ಸ್ನೇಹಿತರು ಸಿನಿಮಾದಲ್ಲಿ. ಆ್ಯಂಡ್ ನಮ್ಮ ದಿಲೀಪ್ ಅವರು, ನಮ್ಮ ನಿರ್ಮಾಪಕರ ಕಸಿನು, ಜೊತೆಗೆ ಸೂಪರಾಗಿ ಆ್ಯಕ್ಟ್ ಮಾಡಿದ್ದೀರ ದಿಲೀಪ್ ಅವರೇ. ಟ್ರಸ್ಟ್ ಮೀ, ನಂಗೆ ತುಂಬ ಇಷ್ಟ ಆಯಿತು ನಿಮ್ಮ ಬಾಡಿ ಲ್ಯಾಂಗ್ವೇಜು, ನಿಮ್ಮ ವಾಯ್ಸು, ನಿಮ್ಮ ಡೈಲಾಗ್ಸ್ ಎಲ್ಲ. ಸಾಮಾನ್ಯವಾಗಿ ಪ್ರೊಡ್ಯೂಸರ್ ಕಡೆ ಬಂದವರು ಅನ್ನೋ ಮೈಂಡ್ಸೆಟ್ ಇರುತ್ತೆ. ಬಟ್ ಇಲ್ಲಿ ಪ್ರೊಡ್ಯೂಸರ್ ಕಡೆನೂ ಆಗಿದ್ರು ಕೂಡ ಅದ್ಭುತವಾದ ಆ್ಯಕ್ಟಿಂಗ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಆಪ್ಟಾಗಿ ಮಾಡಿದ್ದೀರಾ. ಆಮೇಲೆ ಸಾಮಾನ್ಯ ಪ್ರೊಡ್ಯೂಸರ್ ಕಡೆಯವರು ಟ್ರಿಮ್ ಆಗುತ್ತಲ್ಲ, ನಿಮ್ಮದು ಈ ಟ್ರಿಮ್ ಆಗದೇ ಎಲ್ಲ ಉಳಿಸಿದ್ದೀವಿ ಅಂದರೆ ಇನ್ನೂ ಸ್ವಲ್ಪ ಇರಲಿ, ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಭವ್ಯ ಅವರು, ಭವ್ಯ ಅವರು ಕೂಡ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಕೊನೆಗೆ ಇವ್ರದ್ದು ಚೆನ್ನಾಗಿದೆ ಇವ್ರ ಪೋರ್ಷನ್ ಅಂತೇಳಿ ಕೊನೆಗೆ ಒಂದು ವಾಯ್ಸ್ ಓವರೆಲ್ಲ
ಇಂಪ್ರೂವೈಸ್ ಆಗಿ ಆ್ಯಡ್ ಮಾಡಿದ್ದೀವಿ. ಸೊ ಫೈನಲಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿವರೆಗೂ ನಾವು ನೋಡಿರೋ ಪ್ರಕಾರ. ಈಗ ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಸಿನಿಮಾಗೆ ಪ್ರೇಕ್ಷಕರ ಕೊರತೆ ಎದ್ದು ಕಾಣಿಸ್ತಾ ಇದೆ. ಇಲ್ಲಿ ಪ್ರೇಕ್ಷಕರು ತಪ್ಪಲ್ಲ, ಸಿನಿಮಾಗಳು ಕೂಡ ಅಷ್ಟು ಅದ್ಭುತವಾಗಿ ಬರ್ತಿಲ್ಲ ಅನ್ನೋ ಕಾರಣ ಇರ್ಬೋದು, ಅಥವಾ OTT ಆಕ್ಸೆಸ್ ಜಾಸ್ತಿ ಇರ್ಬೋದು. ಬೇರೆ ಬೇರೆ ಉದ್ದೇಶಕ್ಕೆ ಥಿಯೇಟ್ರಿಗೆ ಪ್ರೇಕ್ಷಕ ವರ್ಗ ಕಮ್ಮಿ ಬರ್ತಾ ಇದೆ. ಸೊ ನಿರ್ಮಾಪಕರ ಉಳಿವಿಗೆ ಜೊತೆಗೆ ಇಂಥ ಒಂದು ಪ್ಯಾಷನೇಟ್ ನಿರ್ಮಾಪಕರನ್ನ ಉಳಿಸೋದಕ್ಕೆ ಸಿನಿಮಾದವರಾದಂಥ ನಾವು ಜೊತೆಗೆ ಒಂದು ಜನಕ್ಕೆ ಮುಟ್ಟಿಸ್ಬೇಕಾದಂಥ ನಿಮ್ಮ ಸಹಾಯನೂ ತುಂಬ ಮುಖ್ಯ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.